ಆಕಾಶವಾಣಿ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. हर जोखिम से निकल कर फसल आए, सुरक्षित हो जाए, फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार. ಆತ್ಮೀಯ ರೈತ ಬಾಂಧವರಿಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಸಾವಯವ ಇಂಗಾಲದ ಮಹತ್ವ ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿಯಾಗಿರುವ ಡಾಕ್ಟರ್ ಸಂಧ್ಯಾ ಕೆ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸಂಧ್ಯಾ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ನಮಸ್ತೆ. ಇವತ್ತು ಸಾವಯವ ಇಂಗಾಲದ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಆಹಾರ ಭದ್ರತೆಯಲ್ಲಿ ಮತ್ತು ಹವಾಮಾನ ಬದಲಾವಣೆಯ ಸಂದರ್ಭದಲ್ಲಿ ಈ ಸಾವಯವ ಇಂಗಾಲ ಯಾವ ಥರ ನಮಗೆ ಸಹಾಯ ಮಾಡುತ್ತೆ ಹೇಳಿ. ಹೌದು, ಇತ್ತೀಚಿನ ದಿನಗಳಲ್ಲಿ ಆಹಾರ ಭದ್ರತೆ ಅಥವಾ ಹವಾಮಾನ ಕ್ರಮಕ್ಕಾಗಿ ಸಾವಯವ ಇಂಗಾಲವನ್ನು ಹೆಚ್ಚಿಸುವ ತಂತ್ರಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ರೈತರಿಗೆ ತುಂಬ ಮುಖ್ಯವಾಗಿರುವಂಥದ್ದು. ಮೊದಲನೇದಾಗಿ ಮಣ್ಣಿನ ಸಾವಯವ ಇಂಗಾಲ ಅಂದರೆ ಏನು? ಮಣ್ಣಿನಲ್ಲಿರುವ ಸಾವಯವ ಪದಾರ್ಥಗಳಲ್ಲಿ ಇರುವ ಇಂಗಾಲವನ್ನು ಸಾವಯವ ಇಂಗಾಲ ಅಂತ ಕರಿತೇವೆ. ಇದು ಆರೋಗ್ಯಕರ ಮಣ್ಣಿನ ಒಂದು ಪ್ರಮುಖ ಅಂಶವಾಗಿದ್ದು ಮಣ್ಣಿನ ಫಲವತ್ತತೆ, ಬೆಳೆಗಳ ಬೆಳವಣಿಗೆ ಹಾಗೂ ಪರಿಸರದ ಸಮತೋಲನವನ್ನು ಕಾಪಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ. ಸಾವಯವ ಇಂಗಾಲ ಅಂದ್ರೇನು? ಇದು ಮುಖ್ಯವಾಗಿ ಸಸ್ಯಗಳ ಎಲೆಗಳು, ಬೇರುಗಳು, ಬೆಳೆ ಅವಶೇಷಗಳು ಅಥವಾ ಬೆಳೆ ಉಳಿಕೆಗಳು, ಪ್ರಾಣಿಗಳ ಸೆಗಣಿ, ಸತ್ತ ಜೀವಿಗಳ ವಿಭಜನೆಯಿಂದ ರೂಪುಗೊಳ್ಳುವಂಥದ್ದು. ಆದ್ದರಿಂದ ಇದು ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಯ ಪ್ರಮುಖ ಸೂಚಕವಾಗಿದೆ. ಜೊತೆಗೆ ಈ ಒಂದು ಸಾವಯವ ಇಂಗಾಲನೇ ಮಣ್ಣಿನ ಜೀವಾಳ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಮಣ್ಣನ್ನು ಜೀವಂತವಾಗಿ ಇರಿಸೋದೇ ಸಾವಯವ ಇಂಗಾಲ. ಸಾವಯವ ಇಂಗಾಲ ಹೆಚ್ಚಿ ಇದ್ದಷ್ಟು ಮಣ್ಣಿನಲ್ಲಿನ ಗುಣಧರ್ಮಗಳು ಚೆನ್ನಾಗಾಗ್ತವೆ, ನೀರು ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಚೆನ್ನಾಗಾಗಿರುತ್ತೆ, ಮಣ್ಣಿನಲ್ಲಿನ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗುತ್ತೆ, ಮತ್ತು ಮಣ್ಣಿನಲ್ಲಿನ ಒಂದು ಶಕ್ತಿ ಅಥವಾ ಒಂದು ಫಲವತ್ತತೆಯ ಶಕ್ತಿ ಹೆಚ್ಚಾಗುತ್ತೆ. ದೀರ್ಘಕಾಲದ ಕೃಷಿಗೆ ಅಥವಾ ಸುಸ್ಥಿರ ಭೂ ನಿರ್ವಹಣೆಗೆ ಈ ಒಂದು ಸಾವಯವ ಇಂಗಾಲದ ಕೊಡುಗೆ ತುಂಬ ಮುಖ್ಯವಾಗಿದೆ. ಈ ಒಂದು ಸಾವಯವ ಇಂಗಾಲ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿ ಭೂಮಿಯಲ್ಲಿ ಅನೇಕ ಕಾರಣಗಳಿಂದ ಕಡಿಮೆ ಆಗ್ತಾ ಬಂದಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಾವು ಬಳಸ್ತಿರುವಂತಹ ರಾಸಾಯನಿಕಗಳಿಂದ. ಅತಿಯಾಗಿ ನಾವು ಕೃಷಿಯಲ್ಲಿ ಸಾವಯವ ಗೊಬ್ಬರಗಳ ಬಳಕೆ ಮಾಡೋದಕ್ಕಿಂತ ಹೊರತಾಗಿ ರಾಸಾಯನಿಕಗಳ ಬಳಕೆ ಜಾಸ್ತಿ ಮಾಡುತ್ತಿರೋದ್ರಿಂದ ಮಣ್ಣಿನಲ್ಲಿ ಸಾವಯವದ ಇಂಗಾಲ ಅಂಶ ಕಡಿಮೆ ಆಗಿದೆ. ಇದನ್ನು ನಿರ್ವಹಣೆ ಮಾಡುವಂಥದ್ದು ಈ ಒಂದು ಆಹಾರ ಭದ್ರತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಅಥವಾ ಬರವನ್ನು ಎದುರಿಸೋದಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಡಾಕ್ಟರ್ ಸಂಧ್ಯಾ ಅವರೇ, ಈಗ ಮಣ್ಣಿನಲ್ಲಿರುವ ಸಾವಯವ ಇಂಗಾಲವನ್ನು ನಾವು ಹೆಂಗೆ ಹೆಚ್ಚು ಮಾಡ್ಕೋಬಹುದು? ಅದರಲ್ಲಿ ಯಾವ್ಯಾವ ತಂತ್ರಜ್ಞಾನ ಬರ್ತವೆ, ಅವುಗಳ ಬಗ್ಗೆ ಹೇಳಿ. ರೈತರಿಗೆ ಇದು ಗೊತ್ತಿರುವಂಥದ್ದೇ. ಗೊತ್ತಿಲ್ಲದೇ ಇರುವಂತಹ ತಂತ್ರಜ್ಞಾನಗಳು ಏನೂ ಅಲ್ಲ. ಆದರೆ ಇತ್ತೀಚೆಗೆ ಅದನ್ನು ಒಂದು ಕೃಷಿ ಚಟುವಟಿಕೆಯಲ್ಲಿ ಅಳವಡಿಕೆ ಕಡಿಮೆಯಾಗಿದೆ. ಮುಖ್ಯವಾಗಿ ಸಾವಯವ ಇಂಗಾಲವನ್ನು ನಾವು ಹೆಚ್ಚು ಮಾಡೋದಕ್ಕೆ ಸಾವಯವ ಗೊಬ್ಬರಗಳ ಬಳಕೆಯನ್ನು ಮಾಡಬೇಕು. ಸಾವಯವ ಗೊಬ್ಬರ ಅಂತಂದ್ರೇನು? ಎಲ್ಲ ರೀತಿಯ ಸಸ್ಯಜನ್ಯ ಅಥವಾ ಕೊಳೆಯುವಂತಹ ಯಾವುದೇ ಗೊಬ್ಬರಗಳನ್ನು ನಾವು ಸಾವಯವ ಗೊಬ್ಬರ ಅಂತ ಹೇಳ್ತೀವಿ. ಕೊಟ್ಟಿಗೆ ಗೊಬ್ಬರ ಆಗಲಿ, ವರ್ಮಿ ಕಾಂಪೋಸ್ಟ್ ಆಗಲಿ, ಅಥವಾ ಯಾವುದೇ ಒಂದು ತ್ಯಾಜ್ಯದ ಕಾಂಪೋಸ್ಟ್ ಆಗಲಿ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ನಾವು ಎಷ್ಟು ಒಂದು ಬೆಳೆಗೆ ಅಥವಾ ಜಮೀನಿಗೆ ಬೇಕೋ ಅದನ್ನು ಮಾಡಿದ್ರೆ ಖಂಡಿತವಾಗ್ಲೂ ಸಾವಯವ ಗೊಬ್ಬರನ ಅಥವಾ ಸಾವಯವ ಇಂಗಾಲನ ಜಾಸ್ತಿ ಮಾಡ್ಬೋದು. ಎರಡನೇದಾಗಿ ಹಸಿರೆಲೆ ಗೊಬ್ಬರಗಳ ಬಳಕೆಯನ್ನು ಮಾಡುವಂಥದ್ದು. ಹಸಿರೆಲೆ ಅಂತಂದರೆ ಮೊದಲು ಹಿಂದಿನ ಕಾಲದಲ್ಲಿ ರೈತರು ಮಾಡ್ತಾಯಿದ್ರು ಇದನ್ನು. ಏನು, ಹೊಂಗೆ ಗಿಡಗಳನ್ನು ಹಾಕುವಂಥದ್ದು, ಗೊಬ್ಬರದ ಗಿಡಗಳನ್ನು ನಾವು ಹೊಲದ ಬದಿಗಳಿಂದ ತಂದು ಹಾಕುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಸಣ್ಣಹೆಂಪು ಅಥವಾ ಸೆಣಬು ಅಂತ ಹೇಳ್ತೀವಿ, ಡಯಾಂಚ, ಹುರುಳಿ ಇಂಥವುಗಳನ್ನೆಲ್ಲ ಬೆಳೆಸಿ ಹೂ ಬಿಡೋ ಟೈಮಲ್ಲಿ ನಾವು ಮಣ್ಣಿಗೆ ಸೇರಿಸಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಸಾವಯವ ಅಂಶನ ಜಾಸ್ತಿ ಮಾಡ್ಬೋದು. ಮೂರನೇ ಅಂಶ ಅಂತ ಏನು ಅಂತಂದರೆ
ಬೆಳೆಯ ಯಾವುದೇ ಉಳಿಕೆಗಳಾಗಲಿ ಅದನ್ನು ರೈತರು ಸುಟ್ಟು ಬಿಡ್ತಾ ಇದ್ದಾರೆ, ಅಥವಾ ಒಂದು ರಸ್ತೆಯ ಬದಿಯಲ್ಲಿ ಅಥವಾ ಜಮೀನಿನ ಬದಿಯಲ್ಲಿ ರಾಶಿ ಹಾಕ್ತಾ ಇದ್ದಾರೆ. ಹಾಗೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಬೆಳೆಯ ಅವಶೇಷಗಳು, ಬೆಳೆ ಕಟಾವು ಆದಮೇಲೆ ಏನು ಉಳಿದಿರುತ್ತೆ ಅದನ್ನು ಮಣ್ಣಿಗೆ ಸೇರಿಸಿದ್ರೆ ಅದರಲ್ಲಿನೂ ಪೋಷಕಾಂಶ ಇರುತ್ತೆ, ಅದು ಕೊಳೆತ್ಬಿಟ್ಟು ಸಾವಯವ ಇಂಗಾಲನ ಮಣ್ಣಿಗೆ ಒದಗಿಸುತ್ತೆ. 4ನೇ ವಿಷಯ ಅಂತಂದರೆ ಬೆಳೆ ಪರಿವರ್ತನೆ ಮಾಡುವಂಥದ್ದು, ಕ್ರಾಪ್ ರೊಟೇಷನ್. ಖಂಡಿತವಾಗಲೂ ಒಂದು ಭೂಮಿಯಲ್ಲಿ ಒಂದೇ ರೀತಿಯ ಅಥವಾ ಒಂದೇ ಜಾತಿಯ ಬೆಳೆಯನ್ನು ನಾವು ಬೆಳೀಲೇಬಾರ್ದು. ಒಂದು ಏಕಧ್ವನಿ ಬೆಳೆಗಳಾದಮೇಲೆ ದ್ವಿದಳ ಧಾನ್ಯಗಳನ್ನು ಬೆಳೆಯುವಂಥದ್ದು ಮಾಡಬೇಕು. ಇನ್ನೊಂದು, ಸಾವಯವ ಇಂಗಾಲವನ್ನು ನಾವು ಸಂರಕ್ಷಣೆ ಮಾಡಬೇಕು ಅಂತಂದರೆ ಆದಷ್ಟು ನಾವು ಕನಿಷ್ಠ ಉಳುಮೆಯನ್ನು ಮಾಡಬೇಕು. ಉಳುಮೆ ಮಾಡಿದಷ್ಟು ಮಣ್ಣು ಸೂರ್ಯನಿಗೆ ಅಥವಾ ಸೂರ್ಯನ ಬಿಸಿಲಿಗೆ ಒಡ್ಡದಷ್ಟು ಮಣ್ಣಿನಲ್ಲಿರುವ ಇಂಗಾಲ ವಾತಾವರಣಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ನಾವು ಉಳುಮೆಯನ್ನು ಕಡಿಮೆ ಮಾಡಿದ್ರೆ ಸಾವಯವ ಇಂಗಾಲನ ಜಾಸ್ತಿ ಮಾಡ್ಬೋದು ಮಣ್ಣಿನಲ್ಲಿ. ಕನಿಷ್ಠ ಉಳುಮೆ ಒಣಗೋದಿಲ್ಲ. ಕನಿಷ್ಠ ಉಳುಮೆಯನ್ನು ಮಾಡುವಂಥದ್ದು. ಆಮೇಲೆ ಹೊದಿಕೆ, ಮಲ್ಚಿಂಗ್ ಮಾಡುವಂಥದ್ದು. ಇತ್ತೀಚಿನ ಪದ್ಧತಿಯಲ್ಲಿ ಕೃಷಿ ಅರಣ್ಯ ಪದ್ಧತಿ ಅಂತ ಇದೆ. ಇವಾಗ ಈ ಬರದ ಸಮಯದಲ್ಲಿ ಈ ಕೃಷಿ ಅರಣ್ಯ ಪದ್ಧತಿ ತುಂಬ ಮುಖ್ಯವಾಗಿ ಅಳವಡಿಸ್ಕೊಳ್ಬೇಕಾಗಿರುವಂಥ ಪದ್ಧತಿಯಾಗಿದೆ. ಹಿಂದಿನ ಕಾಲದಲ್ಲೆಲ್ಲ ಒಂದು ಹೊಲದ ಬದುಗಳಲ್ಲಿ ಒಂದಷ್ಟು ಮರಗಳಿರುವವು. ಇವಾಗ ಮರಗಳೇನೂ ಇಲ್ಲ, ಬರೀ ರೋಡುಗಳಿದ್ದಾವೆ, ದಾರಿಗಳಿದ್ದಾವೆ. ಈ ಒಂದು ಕೃಷಿ ಅರಣ್ಯ ಪದ್ಧತಿನ ನಾವು ಎಷ್ಟು ಅನ್ವಯಿಸ್ತೀವೋ ಅಷ್ಟು ನಾವು ಮಣ್ಣನ್ನು ಸಂರಕ್ಷಣೆ ಮಾಡ್ತೀವಿ. ಎಷ್ಟೇ ಕಷ್ಟ ಆಗಲಿ ನೀವು ಕನಿಷ್ಠ ಪ್ರಮಾಣದ ಗಿಡಗಳನ್ನ ಮರಗಳನ್ನ ಬೆಳೆಸಲೇಬೇಕು. ಈ ಒಂದು ನೀವು ಹೇಗೆ ಕೃಷಿಯನ್ನ ನೀವು ಅವಲಂಬಿಸಿರ್ತೀರೋ ಅದೇ ತರ ಈ ಮರಗಳನ್ನು ಮಾಡ್ತಾ ಹೋದ್ರೆ ಮಹತ್ವ ಈಗ ಗೊತ್ತಾಗಲ್ಲ, ಅದ್ರ ಮಹತ್ವ ಇನ್ನೊಂದಿನ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಈ ಕೃಷಿ ಅರಣ್ಯ ಪದ್ಧತಿ ಏನಿದೆ ಅದರಲ್ಲಿ ಒಳ್ಳೆ ಮಹತ್ವ ಇದೆ. ಈ ಮಳೆ ಕಡಿಮೆ ಆಗಿರುವಂಥದ್ದು ಅವೆಲ್ಲ ಒಂದಕ್ಕೊಂದು ಲಿಂಕ್ ಆಗಿರುವಂಥದ್ದು. ಹಾಗಾಗಿ ಅದನ್ನು ಮಾಡುವಂಥದ್ದು. ಇನ್ನೊಂದು ಮುಖ್ಯವಾಗಿ ನಮ್ಮ ಮಣ್ಣಿನಲ್ಲಿ ಏನಾಗ್ತಿದೆ ಅಂತಂದರೆ ಸಾವಯವ ಇಂಗಾಲ ಕಡಿಮೆ ಆಗ್ತಿರೋದಕ್ಕೆ ನಾವು ಆದಷ್ಟು ರಾಸಾಯನಿಕಗಳನ್ನೇ ಬಳಸ್ತಾ ಇದ್ದೀವಿ, ಸಾವಯವ ಅಂಶಗಳನ್ನು ಬಳಸ್ತಾ ಇಲ್ಲ. ಈಗ ಪೋಷಕಾಂಶ ವಿಷಯಕ್ಕೆ ಬಂದಾಗ ಬರೀ ಯೂರಿಯಾ, DAP, MOP ಅಷ್ಟೇ NPKನ ಕೊಡೋದಿಲ್ಲ, ಸಾರಜನಕ ರಂಜಕನ ಕೊಡೋದಲ್ಲ. ಈ ಸಾವಯವ ಪದಾರ್ಥಗಳು ಏನಿರ್ತವೆ ಅವುಗಳನ್ನು ಕೊಡಬೇಕು. ಆವಾಗ ನಾವು ಮಣ್ಣನ್ನು ಉಳಿಸ್ಕೋಬೇಕು. ಜೈವಿಕ ಗೊಬ್ಬರಗಳ ಬಳಕೆಯನ್ನು ಮಾಡಬೇಕು. ಅನೇಕ ಪೋಷಕಾಂಶಗಳು ಏನಾಗ್ತಿದಾವಂದರೆ ಮಣ್ಣಲ್ಲಿ ಗಟ್ಟಿ ಆಗ್ತಾ ಇದೆ. ಏನಕ್ಕೆ ಅಂದರೆ ಅದಕ್ಕೆ ಬೇಕಾಗಿರುವಂಥ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿ ಇಲ್ಲ. ಅದನ್ನು ಕರಗಿಸ್ಬಿಟ್ಟು ಬೆಳೆಗಳಿಗೆ ಕೊಡುವಂತಹ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿ ಸತ್ತೋಗ್ಬಿಟ್ಟಿದ್ದಾವೆ. ನಾವು ಜೈವಿಕ ಗೊಬ್ಬರಗಳನ್ನು ಬಳಸಿದರೆ ಖಂಡಿತವಾಗಲೂ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ, ಮಣ್ಣು ಅಭಿವೃದ್ಧಿ ಆಗುತ್ತೆ. ಮತ್ತು ಮಣ್ಣಿನಲ್ಲಿ ಸಾವಯವ ಇಂಗಾಲ ಇದ್ದಷ್ಟು ನೀರಿನ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೀರಿನ ತೇವಾಂಶ ಕಾಪಾಡಿಕೊಂಡ್ರೆ ನಮಗೆ ಈ ಮಳೆ ಬರದಿರುವ ಸಮಯದಲ್ಲೂ ನಾವು ಆ ಮಣ್ಣಿನಲ್ಲಿ ಕೃಷಿಯನ್ನು ಮಾಡಬೇಕಾಗುತ್ತೆ. ಈ ರೀತಿ ಅನೇಕ ವಿಧಾನಗಳಿದ್ದಾವೆ ಸಾವಯವ ಇಂಗಾಲದ ಅಂಶವನ್ನು ಮಣ್ಣಿನಲ್ಲಿ ಕಾಪಾಡಿಕೊಳ್ಳುವಂಥದ್ದು ಅಥವಾ ಜಾಸ್ತಿ ಮಾಡುವಂಥದ್ದು. ಅದನ್ನೆಲ್ಲ ರೈತರು ಮಾಡಬೇಕಾಗಿರೋದು ಅಗತ್ಯವಾಗಿದೆ ಇವಾಗ. ಡಾಕ್ಟರ್ ಸಂಧ್ಯಾ ಅವರೇ, ಈಗ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಮಟ್ಟದ ಬಗ್ಗೆ ಕೆಲವು ಅಂಶಗಳು ಪ್ರಭಾವ ಬೀರ್ತವೆ ಅಂತ ನಾವು ಕೇಳಿದ್ದೇವೆ. ಅವು ಯಾವ್ಯಾವ ಅಂಶಗಳು ಇವು ಸಾವಯವ ಇಂಗಾಲದ ಮಟ್ಟದ ಮೇಲೆ ಪ್ರಭಾವ ಬೀರ್ತಾ ಇದ್ದಾವೆ? ಒಂದೊಂದಾಗಿ ಹೇಳಿ, ಅವುಗಳ ಬಗ್ಗೆನೂ ಕೂಡ. ಹೌದು, ಏನಾಗುತ್ತೆ ಅಂತಂದರೆ ಈಗ ಸಾವಯವ ಇಂಗಾಲ ಎಲ್ಲ ಮಣ್ಣಿನಲ್ಲೂ ಒಂದೇ ಪ್ರಮಾಣದಲ್ಲಿ ಇರೋದಿಲ್ಲ. ಇದು ಖಂಡಿತವಾಗ್ಲೂ ನೈಸರ್ಗಿಕ ಅಥವಾ ಕೃಷಿ ಸಂಬಂಧಿತ ಅಂಶಗಳಿಂದ ಪ್ರಭಾವಿತವಾಗಿರ್ತವೆ. ಕೃಷಿ ಸಂಬಂಧಿತ ಅಂಶಗಳು ಅಂತಂದರೆ ನಾನು ಇವಾಗಲೇ ಹೇಳಿದೆ, ರಾಸಾಯನಿಕಗಳ ಬಳಕೆ ಜಾಸ್ತಿ ಮಾಡಿದ್ರೆ ಇಂಗಾಲ ಕಡಿಮೆ ಇರುತ್ತೆ. ಅದೇ ರೀತಿ ನೈಸರ್ಗಿಕವಾಗಿ ಯಾವುದು ಅಂತಂದರೆ ಹವಾಮಾನ. ಇವಾಗ ಅತಿ ಉಷ್ಣಾಂಶ ಮತ್ತು ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಸಾವಯವ ಇಂಗಾಲ ಕಡಿಮೆ ಇರುತ್ತೆ. ಅದೇ ರೀತಿ ಕಡಿಮೆ ಉಷ್ಣಾಂಶ ಮತ್ತು ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರುತ್ತೆ. ಹೀಗಾಗಿ ಎಲ್ಲ ಮಣ್ಣುಗಳಲ್ಲೂ ಸಾವಯವ ಇಂಗಾಲ ಒಂದೇ ತರನಾಗಿ ಇರೋದಿಲ್ಲ. ಇನ್ನು ಎರಡನೇದು ಸಸ್ಯವರ್ಗ ಅಥವಾ ಭೂ ಬಳಕೆ ಯಾವ ತರ ಆಗ್ತಿದೆ ಆ ಮಣ್ಣಿನಲ್ಲಿ, ಅದ್ರ ಮೇಲೇನು ಸಾವಯವ ಇಂಗಾಲಾಂಶ ಹೋಗುತ್ತೆ. ಭೂಮಿಯ ಮೇಲಿರುವ ಸಸ್ಯವರ್ಗ ಅಥವಾ ಭೂಬಳಕೆ ವಿಧಾನಗಳು, ಅರಣ್ಯಗಳು, ಹುಲ್ಲುಗಾವಲು ಮತ್ತು ನೈಸರ್ಗಿಕ ಪರಿಸರ ವ್ಯವಸ್ಥೆಯಲ್ಲಿ ಹೆಚ್ಚಿನ ಸಾವಯವ ಅಂಶ ಇರುತ್ತೆ. ಯಾವಾಗ ಅರಣ್ಯಗಳು ಅಥವಾ ಮರಗಳು ಕಡಿಮೆ ಆಗ್ತವೋ ಕ್ರಮೇಣವಾಗಿ ಸಾವಯವ ಇಂಗಾಲ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೇ ನಾವು ಕೃಷಿ ಅರಣ್ಯ ಪದ್ಧತಿ, ಹೊದಿಕೆ ಬೆಳೆಗಳ ಬೆಳವಣಿಗೆ, ಬೆಳೆ ಪರಿವರ್ತನೆ ಇಂಥವನ್ನೆಲ್ಲ ಮಾಡಿದ್ರೆ ಖಂಡಿತವಾಗಲೂ ಆ ಮಣ್ಣಿನಲ್ಲಿ ನಾವು ಮಣ್ಣಿನ ಒಂದು ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡ್ಬೋದು. ಇನ್ನು ಮೂರನೇದು ಮಣ್ಣಿನ ನಿರ್ವಹಣೆ, ಮಣ್ಣಿನ ಆರೋಗ್ಯ, ಮಣ್ಣಿನ ಫಲವತ್ತತೆ. ಇವಾಗ ದೇಶಾದ್ಯಂತ ನಡೀತಿರುವಂಥ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾನೆ ಇದ್ದಾರೆ. ಮಣ್ಣನ್ನು ಯಾವ ಥರ ನಾವು ನಿರ್ವಹಣೆ ಮಾಡ್ತೀವಿ ಅನ್ನೋದ್ರ ಮೇಲೇನೂ ಮುಖ್ಯವಾಗಿ ಈ ಒಂದು ಸಾವಯವ ಇಂಗಾಲದ ಅಂಶ ಅವಲಂಬಿತ ಆಗಿದೆ. ಇನ್ನು ಮಣ್ಣಿನ ರಚನೆ, ಮಣ್ಣು ಏನಾಗೋದು, ಕಲ್ಲು ಒಡೆದುಬಿಟ್ಟು ಶಿಥಿಲವಾಗಿಯೇ ಮಣ್ಣಾಗುವಂಥದ್ದು. ಬೇರೆ ಬೇರೆ ರೀತಿಯ ಕಲ್ಲುಗಳು ಆ ಒಂದು ಜಾಗದಲ್ಲಿ ಬೇರೆ ಬೇರೆ ರೀತಿ ಇರುತ್ತವೆ. ಜೇಡಿ ಮಣ್ಣು ಅಂಥ ಕಡೆಯಲ್ಲಿ ಸಾವಯವ ಇಂಗಾಲದ ಅಂಶ ಜಾಸ್ತಿ ಇರುತ್ತೆ. ಮರಳು ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ
ತುಂಬ ಕಡಿಮೆ ಇರುತ್ತೆ. ಮತ್ತು ಆ ಜೇಡಿ ಮಣ್ಣಿಗೆ ಒಂದು ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಇರುತ್ತೆ. ಹಾಗಾಗಿ ಸಾವಯವ ಇಂಗಾಲದ ಅಂಶನೂ ಜಾಸ್ತಿ ಇರುತ್ತೆ. ಮಣ್ಣಿನ ಆಮ್ಲೀಯತೆ ಅಥವಾ pH ರಸಸಾರ ಅಂತ ನಾವು ಹೇಳ್ತೀವಿ, ಕ್ಷಾರೀಯತೆ, ಈ ಒಂದು ಆಮ್ಲೀಯ ಮಣ್ಣಿನಲ್ಲಿ ಸಾವಯವ ಇಂಗಾಲ ತುಂಬ ಕಡಿಮೆ ಇರುತ್ತೆ, ಕ್ಷಾರ ಮಣ್ಣಿನಲ್ಲಿ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಸಾವಯವ ಇಂಗಾಲ ಮುಖ್ಯವಾಗಿ ಮಣ್ಣಿನಲ್ಲಿ ಏನೇ ಚಟುವಟಿಕೆಗಳು ಅಥವಾ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಆಗಬೇಕು ಅಂತಂದರೆ, ಫಲವತ್ತತೆ ಹೆಚ್ಚಾಗಬೇಕು ಅಂತಂದರೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ತುಂಬ ಮುಖ್ಯವಾಗಿ ಮಾಡಬೇಕಾಗತ್ತೆ. ಡಾಕ್ಟರ್ ಸಂಧ್ಯಾ ಅವರೇ, ಈಗ ಮಣ್ಣಿನ ಫಲವತ್ತತೆ ಮತ್ತು ಅದರ ಪೋಷಕಾಂಶಗಳ ಆವರ್ತನದಲ್ಲಿ ಸಾವಯವ ಪದಾರ್ಥಗಳು ಯಾವ ಥರ ಪ್ರಭಾವ ಬೀರ್ತವೆ? ಹೌದು, ಮಣ್ಣಿನ ಫಲವತ್ತತೆಯಲ್ಲಿ ಸಾವಯವ ಪದಾರ್ಥವೇ ಮೂಲಭೂತ ಅಂಶ ಆಗಿದೆ. ಬೇಸಿಕ್ ಅಂತ ಹೇಳ್ಬೋದು ಅದನ್ನ. ಇದು ಮಣ್ಣಿನ ಆರೋಗ್ಯವನ್ನು ಕಾಪಾಡೋ ಜೊತೆಗೆ ಸಸ್ಯಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ನಿರಂತರವಾಗಿ ಒದಗಿಸುತ್ತೆ. ಸೊ ಪೋಷಕಾಂಶಗಳ ಸಂಗ್ರಹಣೆ ಮತ್ತೆ ಬಿಡುಗಡೆ ಆಗೋದೇ ಸಾವಯವ ಅಂಶಗಳ ಒಂದು ಅಂಶ ಇದ್ದಲ್ಲಿ ಮಾತ್ರ. ಸಾವಯವ ಅಂಶ ಇದ್ರೆ ಸೂಕ್ಷ್ಮಾಣುಜೀವಿಗಳು ಕೆಲಸ ಮಾಡ್ತವೆ, ಸೂಕ್ಷ್ಮಾಣುಜೀವಿಗಳು ಪೋಷಕಾಂಶಗಳ ಬಿಡುಗಡೆ ಮಾಡಿಬಿಟ್ಟು ಸಸ್ಯಗಳಿಗೆ ದೊರಕ್ತವೆ. ಇನ್ನ ಮಣ್ಣಿನ ರಚನೆ ಮತ್ತೆ ನೀರು ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯನೂ ಸಾವಯವ ಅಂಶದ ಮೇಲೇನೆ ಅವಲಂಬಿತವಾಗಿರುವಂತದ್ದು. ಮುಖ್ಯವಾಗಿ ಬ್ಯಾಕ್ಟೀರಿಯಾ, ಶಿಲೀಂಧ್ರ ಅಥವಾ ಕಣ್ಣಿಗೆ ಕಾಣಿಸ್ಕೊಳ್ಳುವಂಥದ್ದು, ಕಣ್ಣಿಗೆ ಕಾಣಿಸದೇ ಇರುವಂಥದ್ದು ಯಾವುದೇ ಒಂದು ಸೂಕ್ಷ್ಮಾಣುಜೀವಿ ಅಥವಾ ಯಾವುದೇ ಜೀವಿ ಮಣ್ಣಲ್ಲಿ ಇರಬೇಕು ಅಂತಂದ್ರೆ ಅಲ್ಲಿ ಸಾವಯವ ಅಂಶ ಇದ್ದೇ ಇರಬೇಕು. ಹಾಗಾಗಿ ಇವೆಲ್ಲ ಕೆಲಸ ಮಾಡಬೇಕು ಅಂತಂದ್ರೆ ಮುಖ್ಯವಾಗಿ ಸಾವಯವ ಇಂಗಾಲದ ಅಂಶ ಮುಖ್ಯವಾಗಿರಬೇಕು. ಮತ್ತೆ ಈ ಒಂದು ಸಾವಯವ ಇಂಗಾಲ ಏನು ಮಾಡುತ್ತಂದ್ರೆ ಮಣ್ಣಿನ ರಸಸಾರವನ್ನ ನಿರ್ವಹಣೆ ಮಾಡುತ್ತೆ. ಸಾಯಿಲ್ pH ಅನ್ನೋದು ಬೇಸಿಕ್ ಆಗಿ ಮೂಲಭೂತವಾಗಿರುವ ಒಂದು ಗುಣಧರ್ಮ ಆಗಿದೆ. ಆ ಒಂದು ಗುಣಧರ್ಮನ ನಿರ್ವಹಣೆ ಮಾಡುವಲ್ಲಿ ಈ ಒಂದು ಸಾವಯವ ಇಂಗಾಲ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗಾಗಿ ಪೋಷಕಾಂಶಗಳ ನಿರ್ವಹಣೆ, ಮಣ್ಣಿನ ಫಲವತ್ತತೆ, ಮಣ್ಣಿನ ಆರೋಗ್ಯದಲ್ಲಿ ಸಾವಯವ ಇಂಗಾಲವನ್ನು ನಾವು ಮುಖ್ಯವಾಗಿ ಗಮನ ಹರಿಸಬೇಕಾಗಿರುವಂಥ ಒಂದು ಅಂಶವಾಗಿದೆ. ಡಾಕ್ಟರ್ ಸಂಧ್ಯಾ ಅವರೇ, ಈಗ ಮಣ್ಣಿನ ಸಾವಯವ ಇಂಗಾಲ ಸ್ಥಿರೀಕರಣ ಮತ್ತು ಹವಾಮಾನ ಬದಲಾವಣೆ ಈ ಅಂಶಗಳ ಬಗ್ಗೆ ಹೇಳಿ. ನೀವು ಮಣ್ಣಿನ ಇಂಗಾಲ ಸ್ಥಿರೀಕರಣ ಅಂತಂದ್ರೆ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇಂಗಾಲದ ಡೈಆಕ್ಸೈಡ್ನ ಹೀರ್ಕೊಂಡು ಮಣ್ಣಿನಲ್ಲಿ ಸಾವಯವ ಇಂಗಾಲದ ರೂಪದಲ್ಲಿ ದೀರ್ಘಕಾಲದಲ್ಲಿ ನಾವು ಅದನ್ನ ಪ್ರಕ್ರಿಯೆ ಮಾಡುವಂಥದ್ದು ಅಥವಾ ಸಂಗ್ರಹಿಸುವ ಒಂದು ಕೆಲಸನ ಇಂಗಾಲದ ಸ್ಥಿರೀಕರಣ ಅಂತ ಹೇಳ್ತೀವಿ. ಅಂದ್ರೆ ವಾತಾವರಣದಲ್ಲಿರುವ ಅಲ್ಲಿ ಏನಾಗುತ್ತೆ ಅಂತಂದ್ರೆ ವಾತಾವರಣದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ನಾವು ಮಣ್ಣಿಗೆ ಸೇರಿಸಿದಲ್ಲಿ ಹವಾಮಾನ ಬದಲಾವಣೆ ಆಗುವಂಥದ್ದನ್ನ ಅಥವಾ ಈ ತರ ಒಂದು ಬರುವಂತಹ ಸನ್ನಿವೇಶಗಳನ್ನ ನಾವು ತಡೆಗಟ್ಟಬಹುದು. ಅನೇಕ ನೈಸರ್ಗಿಕ ಕ್ರಿಯೆಗಳಿಂದ ಆಗ್ತವೆ ಅದರಲ್ಲಿ. ಆದರೆ ಇತ್ತೀಚೆಗೆ ನೀವು ಕೇಳ್ತಿರ್ಬೋದು ಕಾರ್ಬನ್ ಸಿಕ್ವೆಸ್ಟ್ರೇಷನ್, ಕಾರ್ಬನ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಅಂದರೆ ಇಂಗಾಲದ ವ್ಯಾಪಾರ ಮಾಡ್ತಾ ಇರುವಂಥದ್ದು. ಇವೆಲ್ಲ ಒಂದು ಪ್ರಮಾಣ ಪತ್ರನೂ ಕೊಡ್ತಾ ಇದ್ದಾರೆ. ಆ ಜಮೀನಿನಲ್ಲಿ ರೈತ ಎಷ್ಟರ ಮಟ್ಟಿಗೆ ಸಾವಯವ ಇಂಗಾಲನ ಸ್ಥಿರೀಕರಣ ಮಾಡಿದ್ದಾರೆ ಅದಕ್ಕೆ ಪ್ರಮಾಣ ಪತ್ರವನ್ನು ಒದಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸ್ಥಿರೀಕರಣ ಹೇಗಾಗುತ್ತೆ? ಇಂತಿಷ್ಟು ಪ್ರಮಾಣದ ಇಂಗಾಲ ನಿಮ್ಮ ಹೊಲದಲ್ಲಿ ಇರಬೇಕು ಇದ್ರೆ ಆ ಒಂದು ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ. ನೀವು ಆವಾಗ ಇದೆ ಅಂದ್ರೆ ಇದೆ ಅಂತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ. ನೀವಾಗ ಹವಾಮಾನ ಬದಲಾವಣೆಗೆ ನಿಮ್ಮ ಕೊಡುಗೆ ಎಷ್ಟು ಅನ್ನೋದು ಗೊತ್ತಾಗ್ತಿದೆ. ನೀವು ಹೊಲ ನೀವು ಹೇಗೆ ಇಟ್ಕೊಂಡಿರಿ ಅನ್ನೋದು ಗೊತ್ತಾಗುತ್ತೆ. ನೀವು ಬೆಳೆ ಬೆಳಿತೀರಿ, ಬೆಳೆ ತಗೋತೀರಿ, ಮತ್ತೆ ಅಷ್ಟೇ ಅಲ್ಲ, ನಿಮ್ಮ ಹೊಲದಕ್ಕೆ ನಿಮ್ ಸ್ವಂತ ಸರ್ಟಿಫಿಕೇಟ್ ಬೇಕು, ಒಂದ್ ಪ್ರಮಾಣ ಪತ್ರ ಬೇಕು, ನಿಮ್ಮ ಹೊಲದ ಮಣ್ಣು ಹೇಗಿದೆ ಅಂತ, ಎಷ್ಟು ಆರೋಗ್ಯವಾಗಿ ಇಟ್ಕೊಂಡಿರಿ, ನಿಮ್ಮ ಮಣ್ಣು ಮುಂಬರುವ ಪೀಳಿಗೆಗೆ ನಿಮ್ಮ ಹೊಲ ಹೆಂಗಿರುತ್ತೆ. ಇವತ್ತು ಮಣ್ಣು ಆರೋಗ್ಯವಾಗಿದೆಯಾ, ಹವಾಮಾನನೂ ಅಷ್ಟೇ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಇದಕ್ಕೆ ಈ ಇಂಗಾಲ ಮತ್ತು ಹವಾಮಾನ ಬದಲಾವಣೆ ಒಂದಕ್ಕೊಂದು ಚೈನ್ ಲಿಂಕ್ ಥರನೇ ಹೇಳ್ಬೋದು, ಅದು ನಡುವೆ ಸಂಬಂಧ ಇದೆ ಅದಕ್ಕೆ. ಹಾಗಾಗಿ ಈ ಒಂದು ಇಂಗಾಲದ ಹವಾಮಾನದ ಬದಲಾವಣೆ ನಡುವಿನ ಸಂಬಂಧ ತುಂಬ ಮುಖ್ಯವಾಗಿರುವಂಥದ್ದು. ವಿವಿಧ ಮಣ್ಣುಗಳ ಬಗ್ಗೆ ಹೇಳಿ. ಈಗ ವಿವಿಧ ಮಣ್ಣು ಇರುತ್ತಲ್ಲ, ಇವು ಇಂಗಾಲ ಸಂಗ್ರಹ ಸಾಮರ್ಥ್ಯದ ಬಗ್ಗೆ ಯಾವ ತರ ಕೊಡುಗೆ ನೀಡ್ತವೆ? ಹೌದು, ಮಣ್ಣಿನ ರಚನೆ ಅನ್ನೋದು ಸಾವಯವ ಇಂಗಾಲದ ಅಂಶವನ್ನು ಒಳಗೊಂಡಿದೆ. ಮಣ್ಣಿನ ರಚನೆ ಇವಾಗ ಹೆಚ್ಚು ಮಳೆ ಬೀಳೋ ಪ್ರದೇಶಗಳಲ್ಲಿ ಸಾವಯವ ಇಂಗಾಲ ತುಂಬಾ ಕಡಿಮೆ ಇರುತ್ತೆ. ಅದೇ ಕಡಿಮೆ ಮಳೆ ಬೀಳೋ ಪ್ರದೇಶದಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರುತ್ತೆ. ಯಾಕೆಂತಂದ್ರೆ ಅಲ್ಲಿ ವಿಭಜನೆ ಆಗಿರಲ್ಲ, ವಾತಾವರಣಕ್ಕೆ ಹೋಗೋದಿಲ್ಲ. ಹಾಗಾಗಿ ಮಣ್ಣಿನ ಪ್ರಕಾರಕ್ಕೆ ಅನುಗುಣವಾಗಿ ಇಂಗಾಲವನ್ನು ಸಂಗ್ರಹಿಸುವ ಸಾಮರ್ಥ್ಯ ಬದಲಾಗುತ್ತೆ. ಜೇಡಿ ಮಣ್ಣು ಮತ್ತು ಹೆಚ್ಚಿನ ಸಾವಯವ ಪದಾರ್ಥ ಹೊಂದಿರುವ ಮಣ್ಣುಗಳು ಹೆಚ್ಚಿನ ಪ್ರಮಾಣದ ಇಂಗಾಲವನ್ನು ಸಂಗ್ರಹಿಸಬಹುದು. ಅದೇ ನೀವು ಉಪ್ಪು ಮಣ್ಣು, ಜೌಗು ಪ್ರದೇಶ ಅಥವಾ ಅರಣ್ಯ ಪ್ರದೇಶಗಳು ಇಂಥವಲ್ಲಿ ಅಧಿಕ ಇಂಗಾಲ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಜೊತೆಗೆ ಕೆಲವೊಂದು ಉಪ್ಪು ಮಣ್ಣು ಅಥವಾ ಆಮ್ಲೀಯ ಮಣ್ಣು ಇರ್ತಾವಲ್ಲ, ಅಂಥ ಮಣ್ಣುಗಳಲ್ಲಿ ಸಾವಯವ ಇಂಗಾಲವನ್ನು
ಹಿಡಿದಿಟ್ಕೊಳ್ಳುವಂತಹ ಅಥವಾ ಸಂಗ್ರಹಣೆ ಮಾಡಿಟ್ಕೊಳ್ಳುವಂತಹ ಸಾಮರ್ಥ್ಯ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಮಣ್ಣಿನ ರಚನೆ, ಮಣ್ಣಿನ ವಿಧ ಸಾವಯವ ಇಂಗಾಲದ ಅಂಶದ ಮೇಲೆ ತುಂಬ ಮುಖ್ಯವಾಗಿ ಪಾತ್ರ ವಹಿಸುತ್ತವೆ. ಡಾಕ್ಟರ್ ಸಂಧ್ಯಾ ಅವರೇ, ಈಗ ಈ ಒಂದು ಸಾವಯವ ಇಂಗಾಲದ ವಿಚಾರ ಮಾಡಿದಾಗ ಭೂ ನಿರ್ವಹಣೆ ಕ್ರಮದ ಬಗ್ಗೆ ಇದು ಯಾವ ಥರ ಪ್ರಭಾವ ಬೀರುತ್ತೆ? ಅನೇಕ ನಿರ್ವಹಣೆ, ನಮ್ಮ ಮಣ್ಣನ್ನು ಯಾವ ಥರ ನಿರ್ವಹಣೆ ಮಾಡ್ತೀವಿ ಅದು ಸಾವಯವ ಇಂಗಾಲದ ಮೇಲೆ, ಅಂಶದ ಮೇಲೆ, ಅಥವಾ ನಮ್ಮ ಮಣ್ಣಿನಲ್ಲಿ ಎಷ್ಟಿದೆ ಅನ್ನೋದ್ರ ಮೇಲೆ ಪ್ರಭಾವ ಬೀರುತ್ತೆ. ಮೊದಲಿಂದಾಗಿ ಸಂರಕ್ಷಣಾ ಉಳುಮೆ ಮಾಡಬೇಕು. ಸಂರಕ್ಷಣಾ ಉಳುಮೆ ಅಂದರೆ ಆದಷ್ಟು ಉಳುಮೆ ಕಡಿಮೆ ಮಾಡಬೇಕು. ಉಳುಮೆ ರಹಿತ ಕೃಷಿಯನ್ನು ಇತ್ತೀಚೆಗೆ ಹೇಳ್ತಾ ಇದ್ದಾರೆ. ಅದು ಮಾಡಿದ್ರೂ ಅದು ಸಾವಯವ ಇಂಗಾಲನ ಮಾಡುತ್ತೆ. ಹೊದಿಕೆ ಬೆಳೆಗಳ ಬೆಳವಣಿಗೆ ಮಾಡುವಂಥದ್ದು, ಕೃಷಿ ಅರಣ್ಯ ಪದ್ಧತಿ, ಸಾವಯವ ಗೊಬ್ಬರ ಅಥವಾ ಕಾಂಪೋಸ್ಟ್ ಬಳಕೆಯನ್ನು ಜಾಸ್ತಿ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಮಣ್ಣಲ್ಲಿ ಸಾವಯವ ಇಂಗಾಲದ ಅಂಶನ ಜಾಸ್ತಿಯನ್ನು ಮಾಡಬಹುದು. ಅದರ ಜೊತೆಗೆ ಮಣ್ಣಿನಲ್ಲಿ ಸಾವಯವ ಇಂಗಾಲವನ್ನು ಹೆಚ್ಚಿಸುವ ವಿಧಾನಗಳು ಯಾವುದು ಅಂತಂದರೆ, ಎಲ್ಲ ರೈತರು ಇದನ್ನ ಮಾಡಲೇಬೇಕು ಅಥವಾ ಎಲ್ಲ ರೈತರ ಜವಾಬ್ದಾರಿಯಾಗಿದೆ, ಈಗ ಆದ್ಯ ಜವಾಬ್ದಾರಿಯಾಗಿದೆ. ಹವಾಮಾನ ಬದಲಾವಣೆಯನ್ನು ತಡೆಗಟ್ಟೋದಕ್ಕೆ, ಜೊತೆಗೆ ಆಹಾರ ಭದ್ರತೆಯನ್ನು ಮಾಡಿಕೊಳ್ಳೋಕ್ಕೋಸ್ಕರ ಕೊಟ್ಟಿಗೆ ಗೊಬ್ಬರದ ಬಳಕೆ, ಕಾಂಪೋಸ್ಟು, ವರ್ಮಿ ಕಾಂಪೋಸ್ಟ್ನ ಬಳಸುವಂಥದ್ದು, ಹಸಿರು ಗೊಬ್ಬರ, ಹೊದಿಕೆ ಬೆಳೆಗಳನ್ನು ಬೆಳೆಯುವಂಥದ್ದು, ಆದಷ್ಟು ಉಳುಮೆ ಕಡಿಮೆ ಮಾಡಿ ಕೃಷಿಯನ್ನು ಮಾಡುವಂಥದ್ದು, ಬೆಳೆ ಅವಶೇಷಗಳನ್ನು ಸುಡದೆ ಮಣ್ಣಿನಲ್ಲಿ ಸೇರಿಸುವಂಥದ್ದು. ಸುಡುವಂಥದ್ದು ತುಂಬ ಕೆಟ್ಟದಾಗಿ ಮಾಡ್ತಿರುವಂಥ ಒಂದು ಕೆಲಸವಾಗಿದೆ. ಅರಣ್ಯ ನಾಶ ಅಥವಾ ಅತಿಯಾದ ಮೇಯಿಸುವಿಕೆಯನ್ನು ತಡೆಯುವಂಥದ್ದು ಒಳ್ಳೆಯದು. ಕೃಷಿ ಅರಣ್ಯ ಪದ್ಧತಿಯನ್ನು ಅನುಸರಿಸೋದು, ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡುವಂಥದ್ದು. ಹೀಗಾಗಿ ಅನೇಕ ರೀತಿಯ ಸಂರಕ್ಷಣಾ ಅಥವಾ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶವನ್ನು ಜಾಸ್ತಿ ಮಾಡುವಂತಹ ಅನೇಕ ಕಾರ್ಯಕ್ರಮಗಳು ಅಥವಾ ಕೃಷಿ ಪದ್ಧತಿಗಳನ್ನು ನಾವು ಅಳವಡಿಸಿಕೊಂಡ್ರೆ ಖಂಡಿತವಾಗ್ಲೂ ನಾವು ಒಂದು ಮಣ್ಣಿನಲ್ಲಿನ ಸಾವಯವ ಇಂಗಾಲದ ಅಂಶವನ್ನು ಜಾಸ್ತಿ ಮಾಡಿಕೊಂಡು ಈ ಒಂದು ಕೃಷಿಯನ್ನ ಸಮೃದ್ಧವನ್ನಾಗಿ ಮಾಡಬೇಕು. ಯಾಕೆ ಅಂತಂದ್ರೆ ಸುಸ್ಥಿರ ಕೃಷಿ ಅನ್ನೋದು ಇತ್ತೀಚೆಗೆ ಬರ್ತಿರುವಂತಹ ಒಂದು ಟಾಪಿಕ್ ಆಗಿದೆ. ಸುಸ್ಥಿರ ಕೃಷಿ ಅಂದ್ರೆ ಏನು? ಇವತ್ತು ಅಷ್ಟೇ ಅಲ್ಲ ಕೃಷಿ ಮಾಡುವಂಥದ್ದು, ನಾಳೆನೂ ಕೃಷಿ ಮಾಡಬೇಕು ಆ ಜಮೀನಿನಲ್ಲಿ. ಮುಂದಿನ ಪೀಳಿಗೆಗೆ 10 ಎಕರೆ ಜಮೀನು ಇಡೋದು ಇಂಪಾರ್ಟೆಂಟ್ ಅಲ್ಲ, ಮುಖ್ಯ ಅಲ್ಲ. ಆ 10 ಎಕರೆ ಜಮೀನಿನಲ್ಲಿ ಎಷ್ಟು ಭೂಮಿಯಲ್ಲಿ ಕೃಷಿ ಮಾಡಬಹುದಾಗಿದೆ ಅನ್ನೋದು ತುಂಬಾ ಮುಖ್ಯವಾಗಿದೆ. ನೀವು ಬೆಳೆ ಅಂತೂ ನಮ್ಗೆ ಬೇಕೇ ಬೇಕು, ಬೆಳೆ ಇಲ್ಲ ಅಂದ್ರೆ ಆಗೋದಿಲ್ಲ. ಹಾಗಾಗಿ ಬೆಳೆಯಂಗ ನಮ್ಮ ಭೂಮಿ ಇರಲಿ, ಮುಂಬರುವ ಪೀಳಿಗೆಗೂ ಕೂಡ ಆರೋಗ್ಯಯುತವಾದ ಮಣ್ಣು, ಆರೋಗ್ಯಯುತವಾದ ಒಂದು ನೆಲ ಇದ್ದರೆ ಮುಂದಿನ ಪೀಳಿಗೆಯವರು ನಾವು ಹೇಗೆ ಈಗ ಒಳ್ಳೆ ಬೆಳೆ ಬೆಳ್ಕೊಂಡು ನಾವು ಊಟ ಮಾಡ್ತೇವೋ ಮುಂದಿನವರು ಅದೇ ಬೆಳೀತಾರೆ. ಹಾಗಾಗಿ ಮಣ್ಣಿನ ಒಂದು ಸಂರಕ್ಷಣೆ, ಮಣ್ಣಿನ ಸುಧಾರಣೆ ಮಾಡಿಟ್ಟೆ ನಾವು ಹೋಗಬೇಕಾಗುತ್ತೆ, ಹೌದಲ್ಲ? ಈಗ ಈಗ ಸಾವಯವ ಇಂಗಾಲದಿಂದ ನಮಗೆ ಅನೇಕ ಸಾಮಾಜಿಕ ಮತ್ತು ಆರ್ಥಿಕ ಪ್ರಯೋಜನಗಳು ಕೂಡ ಇವೆ. ಯಾವ್ಯಾವ ಪ್ರಯೋಜನ ಇವೆ ಅವುಗಳ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟರ್ ಸೌಮ್ಯ ಅವರೇ. ಒಂದು ಏನು ಅಂತಂದ್ರೆ, ಮೇಯ್ನ್ ಆಗಿ ಮುಖ್ಯವಾಗಿ ರಾಸಾಯನಿಕಗಳ ಮೇಲೆ ಅವಲಂಬನೆ ಆಗೋದನ್ನ ನಾವು ಕಡಿಮೆ ಮಾಡಬಹುದಾಗಿದೆ. ರಾಸಾಯನಿಕ ಪದಾರ್ಥಗಳ ಮೇಲೆ ಅವಲಂಬನೆ ಆಗೋದನ್ನ ಕಡಿಮೆ ಮಾಡಬಹುದಾಗಿದೆ. ರೈತರ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ. ಮತ್ತೆ ಪ್ರೊಡಕ್ಷನ್ ಇವತ್ತಿದು ಒಂದು ಬೆಳೆದಷ್ಟೇ ಅಲ್ಲ, ನಾಳೆ ತೆಗೆಯುವ ಬೆಳೆಯಲ್ಲೂ ನಾವು ಉತ್ಪಾದನೆಯನ್ನು ಮಾಡಬೇಕು. ರೈತರ ಆದಾಯನ ನಾವು ಕಾಪಾಡ್ಕೋಬಹುದಾಗಿದೆ. ಮತ್ತೆ ಕೃಷಿ ಉತ್ಪಾದಕತೆ ಅಥವಾ ಆಹಾರ ಭದ್ರತೆ, ನಮ್ಮ ಈ ಒಂದು ಬೆಳೆಯುತ್ತಿರುವ ಜನಸಂಖ್ಯೆಗೆ ಆಹಾರ ಪೂರೈಸುವುದಂತೂ ಕೃಷಿಯಿಂದಲೇ ಆಗಬೇಕಾಗಿರುವಂತದ್ದು. ಹಾಗಾಗಿ ಹೌದು, ನೀವು ಭೂಮಿಗೆ ಕೂಡ ನಾವು ಒತ್ತಡನೇ ಹಾಕಬೇಕಾಗುತ್ತೆ. ಹೌದು, ನಮ್ಗೆ ಬೆಳೆ ಬೇಕು, ಯಾಕಂದ್ರೆ ನಾವು ಇಷ್ಟು ಜನ ಇದ್ದೇವೆ, ನಮ್ಗೆ ಬೆಳೆ ಬೇಕಂತ ನಾವು ಒತ್ತಡ ಹಾಕ್ತೇವೆ. ಹಾಗಾಗಿ ಭೂಮಿನೂ ಕೂಡ ತಾಳ್ಕೊಳ್ಳಲ್ಲ. ಹಾಗಾಗಿ ನೀವು ಏನು ನಮ್ಮ ಹಿರಿಯರು ಕಾಳಜಿ ವಹಿಸಿದಾರೋ ಅದ್ರ 2ರಷ್ಟು ಬೆಳೆ ನಾವು ತೆಗಿತಾ ಇದ್ದೇವೆ. ಹಾಗಾಗಿ ಇನ್ನೂ 2ರಷ್ಟು ಕಾಳಜಿ ನಾವು ಮಣ್ಣಿನ ಸಂರಕ್ಷಣೆಗೆ ನಾವು ಗಮನ ಕೊಡಬೇಕಾಗಿದೆ. ಅದೇ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಬೆಳೆ 2ರಷ್ಟು ತಗೋತಾ ಇದೀವಿ, ಆದ್ರೆ ಕಾಳಜಿಯನ್ನ ಕಡಿಮೆ ಮಾಡಿದೀವಿ. ಹೌದು, ಆ ಕಾಳಜಿಯನ್ನ ಜಾಸ್ತಿ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ನಾವು ಈ ಒಂದು ಹವಾಮಾನ ಬದಲಾವಣೆಯನ್ನ ತಗ್ಗಿಸುವಲ್ಲೂ ನಾವು ಕೆಲಸ ಮಾಡುವುದಾಗಿದೆ. ಆಹಾರದ ಭದ್ರತೆಯನ್ನು ನಾವು ಕಂಡುಕೊಳ್ಳುವಂಥದ್ದು, ಮುಖ್ಯವಾಗಿ ಮಣ್ಣಿನಲ್ಲಿ ಸಾವಯವ ಇಂಗಾಲನೆ ಕೆಲಸ ಮಾಡ್ತಾ ಇರುವಂಥದ್ದು. ಇದನ್ನ ನಾವು ಜಾಸ್ತಿ ಮಾಡುವಂಥದ್ದು ತುಂಬಾ ಎಲ್ಲ ರೈತರ ಜವಾಬ್ದಾರಿಯಾಗಿದೆ. ಡಾಕ್ಟರ್ ಸಂಧ್ಯಾ ಅವರು, ಈಗ ನಾವು ಸಾವಯವ ಇಂಗಾಲದ ವಿಷಯ ತೆಗೆದುಕೊಂಡಾಗ ಭವಿಷ್ಯದಲ್ಲಿ ಯಾವ್ಯಾವ ಅವಕಾಶ ಮತ್ತೆ ಸವಾಲು ನಮ್ಮ ಎದುರಿಗೆ ಇರ್ತವೆ? ಹೌದು, ಮಣ್ಣಿನ ವಿಜ್ಞಾನ ಮತ್ತು ಮಣ್ಣಿನ ನಿರ್ವಹಣೆಯಲ್ಲಿ ಅದರ ಭವಿಷ್ಯದಲ್ಲಿ ಹಲವಾರು ಹೊಸ ಅವಕಾಶಗಳು ಮತ್ತು ಸವಾಲುಗಳಿದ್ದಾವೆ. ಏನಂತಂದರೆ, ಮೇಯ್ನಾಗಿ ಸುಸ್ಥಿರ ಕೃಷಿ ಅಭಿವೃದ್ಧಿ ಮಾಡುವಂಥದ್ದು, ಸುಸ್ಥಿರ ಕೃಷಿ ಪದ್ಧತಿಗಳು. ಇವಾಗೆ ಮಾಡ್ತಿರುವಂಥ ಕೃಷಿ ಪದ್ಧತಿಗಳು ಇನ್ನೂ ಸಾಲ್ತಾ ಇಲ್ಲ.
ಇನ್ನು ಸಸ್ಟೈನೇಬಲ್ ಆಗಿ ಮಾಡುವಂಥದ್ದನ್ನ ನಾವು ಅಭಿವೃದ್ಧಿ ಮಾಡಬೇಕಾಗಿರುತ್ತೆ. ನಿಖರ ಕೃಷಿ ತಂತ್ರಜ್ಞಾನಗಳ ಬಳಕೆ, ಪ್ರಿಸಿಷನ್ ಫಾರ್ಮಿಂಗ್ ಅಂತ ಇತ್ತೀಚೆಗೆ ಇಸ್ರೇಲ್ ಮಾದರಿ ಕೃಷಿ ಅಂತೆಲ್ಲ ಕೇಳ್ತಾ ಇರ್ಬೋದು. ಅದರಲ್ಲಿ ಮುಖ್ಯವಾಗಿ ರೈತರು ಇತ್ತೀಚೆಗೆ ಅಳವಡಿಸಿಕೊಂಡಿರೋದು ಮೇನಾಗಿ ಹನಿ ನೀರಾವರಿ ಪದ್ಧತಿಯನ್ನು ಒಂದು ಅಳವಡಿಸ್ಕೊಂಡಿದ್ದಾರೆ. ಆದರೆ ಕೆಲವೊಂದು ನಿಖರ ಕೃಷಿ, ಮಣ್ಣು ಪರೀಕ್ಷೆ ಯಾರೂ ಮಾಡಿಸ್ತಾ ಇಲ್ಲ, ತುಂಬ ರೈತರು ಮಾಡಿಸ್ತಾ ಇಲ್ಲ. ನಿಖರ ಕೃಷಿಯಲ್ಲಿ ಇರುವಂತಹ ಒಂದು ಅದು ತಂತ್ರಜ್ಞಾನ ಯಾವುದು, ಮಣ್ಣು ಪರೀಕ್ಷೆ ಮಾಡಿಸಿ ಎಷ್ಟು ಬೇಕೋ ಅಷ್ಟನ್ನೇ ರಾಸಾಯನಿಕ ಗೊಬ್ಬರದ ಮೂಲಕ ಪೂರೈಕೆ ಮಾಡುವಂಥದ್ದು. ಮತ್ತೆ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವ ಕೃಷಿ ವಿಧಾನಗಳ ಅಭಿವೃದ್ಧಿ. ಇತ್ತೀಚೆಗೆ ನೀವು ನೋಡ್ತಿರ್ಬೋದು, ಮಳೆ ಕಡಿಮೆ ಆಗಿದೆ. ಈ ಮಳೆ ಕಡಿಮೆ ಆಗಿರುವ ಸಂದರ್ಭದಲ್ಲಿ ಯಾವ ರೀತಿ ಕೃಷಿ ವಿಧಾನಗಳನ್ನು ಮಾಡುವಂಥದ್ದು, ಅಭಿವೃದ್ಧಿ ಮಾಡುವಂಥದ್ದು ನಮ್ಮ ಮುಂದಿರುವ ಸವಾಲಾಗಿದೆ. ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ಇಂಗಾಲ ಸಂಗ್ರಹಣೆ ಮಾಡಲು ಹೊಸ ತಂತ್ರಜ್ಞಾನಗಳ ಯಾವುದು ಸಂಶೋಧನೆ ಆಗಬೇಕು. ಜೊತೆಗೆ ಅಳವಡಿಸಿಕೊಳ್ಳೋ ತಂತ್ರಜ್ಞಾನಗಳು ಏನಿದಾವೆ ಅದನ್ನ ರೈತರು ಅಳವಡಿಸ್ಕೊಳ್ಬೇಕು, ಸಂಶೋಧನೆನೂ ಆಗಬೇಕು. ಮತ್ತೆ ಮಣ್ಣಿನ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡಲು ಆಧುನಿಕ ತಂತ್ರಜ್ಞಾನಗಳ ಬಳಕೆಗಳು ನಮ್ಮ ಮುಂದೆ ಇರುವ ಸವಾಲಾಗಿದೆ. ಮತ್ತೆ ಭೂಕ್ಷೀಣತೆಯನ್ನು ತಡೆಗಟ್ಟುವ ಸಮಗ್ರ ಯೋಜನೆಗಳನ್ನೇ ಮಾಡಬೇಕಾಗಿದೆ. ಇವಾಗ ಕೃಷಿ ಅಂತಂದ್ರೆ ನಾವು ಯಾವುದೇ ದಿಟ್ಟಿನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು, ಕೀಟಗಳ ನಿರ್ವಹಣೆ ಆಗ್ಬೋದು, ರೋಗಗಳ ನಿರ್ವಹಣೆ ಆಗ್ಬೋದು, ಸಮಗ್ರ ನಿರ್ವಹಣೆಯನ್ನು ನಾವು ಕೈಗೊಳ್ಳೋದು, ಸಮಗ್ರ ಕೃಷಿ ಪದ್ಧತಿಯನ್ನು ಕೈಗೊಳ್ಳೋದೇ ಇದಕ್ಕೆ ಮುಖ್ಯ ಒಂದು ಉತ್ತರವಾಗಿರ್ಬೋದು. ಅಥವಾ ಅದರಲ್ಲಿ ಅಭಿವೃದ್ಧಿನ ನಾವು ಮಾಡುವಂಥದ್ದು ನಮ್ಮ ಮುಂದಿರುವ ಅವಕಾಶ ಮತ್ತು ಸವಾಲುಗಳು ಆಗಿದ್ದಾವೆ. ಡಾಕ್ಟರ್ ಸಂಧ್ಯಾ ಅವರೇ, ಈಗ ತಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಈ ಸಾವಯವ ಇಂಗಾಲದ ವಿಷಯದ ಕುರಿತು ಯಾವ ಥರ ಒಂದು ಸಂಶೋಧನೆ ಏನಾದರೂ ನಡೀತಿದೆಯಾ, ಹೆಂಗೆ? ಇವಾಗ ಇತ್ತೀಚಿನ ದಿನಗಳಲ್ಲಿ ಕೃಷಿ ಅವಶೇಷಗಳು ಅಂತ ಹೇಳಿದೆ, ಬೆಳೆಗಳ ಉಳಿಕೆಗಳನ್ನು ಜಾಸ್ತಿ ಸುಡ್ತಾ ಇದ್ದಾರೆ. ಅದನ್ನು ನಾವು ಯಾವ ಥರ ಕನ್ವರ್ಟ್ ಮಾಡಿ ಆರ್ಗ್ಯಾನಿಕ್ ಆಗಿ ಅಥವಾ ಸಾವಯವವಾಗಿ ಮಣ್ಣಿಗೆ ಕೊಡ್ಬೋದು ಅನ್ನೋದನ್ನ ಒಂದು ಇತ್ತೀಚೆಗೆ ಬರ್ತಿರುವಂಥದ್ದು ಬಯೋಚಾರ್ ಅನ್ನೋದೊಂದು ವಿಷಯ ಬರ್ತಾ ಇದೆ. ಬಯೋಚಾರ್ ಅಂತಂದ್ರೆ ಬೆಳೆ ಉಳಿಕೆಗಳನ್ನ ಸುಟ್ಬಿಟ್ಟು ಅದು ಬೂದಿ ಆಗೋದಕ್ಕಿಂತ ಮುಂಚೆ ಕಪ್ಪು ಇಂಗಾಲನ ಮಣ್ಣಿಗೆ ಸೇರಿಸುವಂಥದ್ದು. ಸುಡೋದರ ಬದಲು ನಾವು ಇಂಗಾಲವನ್ನ ಮಾಡಿ ಡೈರೆಕ್ಟ್ ಆಗಿ ಮಣ್ಣಿಗೆ ಸೇರಿಸುವಂಥದ್ದು. ಎರಡನೇದು ಹಸಿರೆಲೆ ಗೊಬ್ಬರಗಳು. ಮುಖ್ಯವಾಗಿ ನಮ್ಮ ವಿಶ್ವವಿದ್ಯಾಲಯದ ಕಡೆಯಿಂದ ಹಸಿರೆಲೆ ಗೊಬ್ಬರಗಳನ್ನು ಬೆಳೆಸೋದಕ್ಕೆ ತುಂಬಾ ಪ್ರಮುಖವಾಗಿ ಉತ್ತೇಜನ ನೀಡಲಾಗ್ತಿದೆ. ಇನ್ನೊಂದು ಮುಖ್ಯವಾಗಿ ಅಂತಂದ್ರೆ ಎರೆಹುಳು ಗೊಬ್ಬರಗಳ ಬಳಕೆಯನ್ನ ಮಾಡುವಂಥದ್ದು. ಅನೇಕ ರೀತಿಯ ಸಾವಯವ ಮೂಲಗಳಾಗಿರುವಂತಹ ಪೋಷಕಾಂಶಗಳನ್ನು ಬಳಕೆ ಮಾಡಿ ನಮ್ಮ ಕೃಷಿಯಲ್ಲಿ ಯಾವ ಥರ ಅಭಿವೃದ್ಧಿ ಮಾಡ್ಬೋದು, ಇಳುವರಿಯನ್ನು ಕಾಪಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಅನೇಕ ಸಂಶೋಧನೆಗಳು ಅಥವಾ ಕೆಲಸಗಳು ನಡೀತಾ ಇದ್ದಾವೆ. ಅದನ್ನು ಆದಷ್ಟು ಸಂಶೋಧನೆಗಳು, ತಂತ್ರಜ್ಞಾನಗಳು ಆಲ್ರೆಡಿ ರೈತರಿಗೆ ತಲುಪಿದ್ದಾವೆ. ಅದನ್ನು ಎಲ್ಲ ರೈತರು ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನೋದೇ ನಮ್ಮ ಮನವಿಯಾಗಿದೆ. ಹೇಳ್ಬೇಕಂದ್ರೆ ಈಗ ಸಾವಯವ ಇಂಗಾಲ ಇದನ್ನು ನೀವು ಒಳ್ಳೆ ಥರ ಉಪಯೋಗ ಮಾಡ್ಕೊಳ್ಳೋದ್ರಿಂದ ಈ ಬರ ಸಂದರ್ಭದಲ್ಲಿ ಅಥವಾ ಮಳೆ ಬರದ ಸಂದರ್ಭದಲ್ಲಿ ಈ ಒಂದು ಕ್ರಮಗಳು ನಮ್ಮ ರೈತರಿಗೆ ನೆರವಿಗೆ ಬರ್ತವೆ. ಯಾವುದೇ ಕಾರಣಕ್ಕೂ ರೈತರು ಬೆಳೆ ಬೆಳಿಬೇಕು ಅಂತ ಒತ್ತಡದಲ್ಲಿದ್ದಾಗ ಕಡಿಮೆ ನೀರಿದ್ರೂ ಸಾಕು, ಅವರು ಬೆಳೆ ಬೆಳ್ಕೋಬಹುದು. ಮತ್ತೆ ಉತ್ತಮ ಬೆಳೆ ಫಸಲು ಕೂಡ ತಮಗೆ ಸಿಗುತ್ತೆ. ಹೌದಲ್ಲ? ತುಂಬಾ ಸಂತೋಷ ಡಾಕ್ಟರ್ ಸಂಧ್ಯಾ ಕೆ ಅವರೇ. ಪ್ರಸ್ತುತ ಚಿಂತಾಮಣಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿಯಾಗಿ ನಮ್ಮ ರೈತ ಬಾಂಧವರಿಗೆ ಸಾವಯವ ಇಂಗಾಲ ಇದರ ಮಹತ್ವ ಮತ್ತು ಇದರ ಮಾಡೋದ್ರಿಂದ ತಮಗೆ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅನ್ನೋ ವಿಷಯ ಕುರಿತು ಸಂಕ್ಷಿಪ್ತ ಮಾಹಿತಿ ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಬಯಸ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ. ನನ್ನ ದೂರವಾಣಿ ಸಂಖ್ಯೆ 9686851307. ಇಂಗ್ಲೀಷ್ನಲ್ಲಿ ಹೇಳಿದ್ರೆ 9686851307. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. हर जोखिम से निकल कर फसल आए, सुरक्षित हो जाए, फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा.
बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार।